ಹರಿ ಓಂ. ಹೈ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಇವತ್ತು ಬಂದು ಕಂಪ್ನಿ ಓಪನ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಶುಭೋದಯ. ಜಸ್ಟ್ ಎಸ್ಕೇಪ್ ಹುಡ್ಕೊಂಡು ವೀರು ಕಂಪ್ನಿ ಅಂತ ಆಲ್ರೆಡಿ ತೊಗೊಂಡಿವಿ ನಾವು. ಜಸ್ಟ್ ಓಚರ್ ಅಂತ ಬರೀ ಓಚರ್ನೊಳಗೆ ಹೋಗಿ ಈ ಪೇಜಪ್ ಮತ್ತು ಪೇಜನ್ನ ಅಂದ್ರೆ ಎಷ್ಟು ಸಲ ಹೇಳಿನಿ ಇದನ್ನು. ಪೇಜಪ್ ಅಂತ ಹೊಡೆದ್ರೆ ಲಾಸ್ಟ್ ಒನ್ ನೀವು ಯಾವ ಲೆಕ್ಕ ಮಾಡಿರ್ತೀರಿ ಆ ಲೆಕ್ಕಲ್ಲೇ ಅಪ್ಡೇಟ್ ಆಗಿರ್ತೈತಿ. ಸಾನ್ವಿ ಶೋರೂಮ್ ಅಂತ ಲಾಸ್ಟ್ ಮಾಡಿ ವರ್ಕ್. ಓಕೆ, ನೋಡಾಕ್ತಿರಲ್ಲ. ಓಕೆ, ಪೇಜ್ ಡೌನ್. ಸಾನ್ವಿ ಶೋರೂಮ್ ಅಂದಮೇಲೆ ಯಾವ ಲೆಕ್ಕ ಐತಿ ನೋಡ್ಕೊಳ್ಳೋಂತಕ್ಕ. ಮಿಸ್ಟರ್ ವೀರೇಂದ್ರ ಪೇಡ್ ಟು ಬೀರೇಶ್ವರ್ ಲಿಮಿಟೆಡ್ ಥ್ರಾಗ್ ಚೆಕ್ 10,000 ಅಂತ ಬಂದೈತಿ. ಪೇಮೆಂಟ್ ಅಂದ್ರೆ ದುಡ್ಡು ಕೊಡೋದಾದ್ರೆ ಉದ್ರಿಗಿರ್ತೈತಿ. ಒಂದು ತಾರೀಕಿಗೆ ಯಾವ ತಾರೀಕಿಗೆ ಉದ್ರಿಯಾಗಿರ್ತೈತೆ ಅಂದ್ರೆ ಒಂದು 17ನೇ ತಾರೀಕಿಗೆ ಉದ್ರಿಯಾಗಿರ್ತೈತಿ. ಅವರು ನೀವು ಪೇ ಮಾಡ್ತಿರ್ತೀರಿ ದುಡ್ಡನ್ನು. ಪೇಮೆಂಟ್ ಅಂತ ಬರುತ್ತೆ. ಬೀರೇಶ್ವರ್ ಲಿಮಿಟೆಡ್ ನೋಡಿರಿ 10,000 ಅಲ್ಲಿ ಆಲ್ರೆಡಿ ಐತಿ. ಅದು ಅಮೌಂಟನ್ನು ಹಾಕಬೇಕಾಗತ್ತೆ. 10,000 ಎಂಟರ್ ಅಗೇನೆಸ್ಟ್ ರೆಫರೆನ್ಸ್. ಚೆಕ್ಕ ಕ್ಯಾಶ ಅಂತ ಕೇಳ್ತೈತಿ. SBI ಬ್ಯಾಂಕ್ ಕಂಪ್ಲೀಟ್. ಓಕೆ, ನೆಕ್ಸ್ಟ್ ಎಂಟ್ರಿ ಬರೋನು. ಮಿಸ್ಟರ್ ವೀರೇಂದ್ರ ವಿತ್ಡ್ರಾ ಕ್ಯಾಶ್ ಪರ್ಸ್ನಲ್ ಯೂಸ್. ಅದು ಕೂಡ ಒಂದು ತಿಂಗಳ ಎಂಟ್ರಿ ಬಂದಿರ್ತೈತಿ. ಡ್ರಾಯಿಂಗ್ಸ್ ಅಂತ ಬರುತ್ತೆ. ಆ ಡ್ರಾಯಿಂಗ್ಸನ್ನು ಮೆನ್ಷನ್ ಮಾಡ್ಕೊರಿ. ಅದು ಬಂದು 7,000. ಓಕೆ, ಎಂಟರ್ ಕಂಪ್ಲೀಟ್. ಪೂರ ಕಂಪ್ಲೀಟ್. ಮಿಸ್ಟರ್ ವೀರೇಂದ್ರ ಪೇಡ್ ಪ್ರೊಫೆಷನಲ್ ಚಾರ್ಜ್ ಟು ಅಡಿಟರ್ CA ಅಥವಾ ಚಾರ್ಟೆಡ್ ಅಕೌಂಟ್ ಅಂದರೆ ಸೇಮ್ ಎಲ್ಲ ಫಾರ್ ಎಡಿಟಿಂಗ್ ಕಂಪ್ನಿ ಫೈಲ್ಸ್ ಥ್ರಾಗ್ ಚೆಕ್ ₹8,000 ಅಂತ ಬಂದೈತಿ. ನೋಡಿರಿ, ಯಾವುದೋ ಒಂದು ಕಂಪ್ನಿ ಮಾಡಿರಲಿ ನೀವು, ಆ ಕಂಪ್ನಿಗೆ ವರ್ಷದ ರಿನವಲ್ ಅಂತ ಇರುತ್ತೆ. ರಿನವಲ್ ಮಾಡಿಸ್ಬೇಕಾಗತ್ತೆ. ಅಂದರೆ ಒಂದು ಕಂಪ್ನಿಗೆ ನಾವು ಎಷ್ಟೇ ಲೆಕ್ಕ ಕರೆಕ್ಟಾಗಿ ಯಾವುದೋ ಒಂದು ಲೆಕ್ಕ ಪೇಡ್ ಆಗಿರ್ಬೋದು, ಒಂದು ರಿಸೀವ್ಡ್ ಆಗಿರ್ಬೋದು, ಆಗ ಉದ್ರಿ ಬಿಲ್ಲದ್ದಾಗಿರ್ಬೋದು, ಎಲ್ಲನೂ ನಾವು ಲೆಕ್ಕ ಮಾಡಿರ್ತೀವಿ. ಮತ್ತು ಅದಕ್ಕಿಂತ CAದವ್ರು ಬಂದು ಅದನ್ನು ಕಂಪ್ನಿನ ಒಂದು ವರ್ಷ ಮಾಡಿಸೋದು. ಇದನ್ನು ಮಾರ್ಚ್ ಎಂಡಿಗೆ ಮಾಡಿಸ್ಬೇಕು. ಇದನ್ನು ಯಾವುದೋ ಒಂದು ಕಂಪ್ನಿ, ಚಿಕ್ಕ ಕಂಪ್ನಿ ದೊಡ್ಡ ಕಂಪ್ನಿಯಾಗಿರಲಿ, ಇದನ್ನು ಮಾಡಿಸ್ತೀವಿ ನಾವು. ಏನಪ್ಪ ಅಂದ್ರೆ ಅಡಿಟರ್ ಫೀಸ್ ಅಂತ ಕೊಡ್ತೀವಿ ನಾವು ಅವರಿಗೆ. ಒಂದು ವಾರದಾಗ ಒಳಗನ ಅವರು ಅಡಿಟರ್ ಫೈಲೆಲ್ಲ ಚೆಕ್ ಮಾಡಿಕೊಂಡು ಅವರಿಗೆ CAದವ್ರು ಅಂತ ಕರಿತೀವಿ ಅವರಿಗೆ. ಓಕೆ, ಅವ್ರಿಗೆ ಎಷ್ಟನ್ನು ಮೆನ್ಷನ್ ಮಾಡತ್ತೀವಿ. Alt+C ಅಡಿಟರ್ ಫೀಸ್ ಅಂತಲೂ ಮೆನ್ಷನ್ ಮಾಡ್ಬೋದು. ಪ್ರೊಫೆಷನಲ್ ಚಾರ್ಜ್ ಅಂತಲೂ ಮೆನ್ಷನ್ ಮಾಡ್ಬೋದು. ಪ್ರೊಫೆಷನಲ್ ಬಿಲ್ ಅನ್ಬೋದು, ಚಾರ್ಜ್ ಅನ್ಬೋದು, ಎಕ್ಸ್ಪೆನ್ಸಸ್ ಅನ್ಬೋದು. ಮೂರು ಒಂದು ಅರ್ಥ ಕೊಡುತ್ತಿದೆ. ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂದರೂ ಒಂದು. ಎಂಟರ್. ಇವೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬರ್ತಾವೆ. ಎಂಟ್ರ್ ಬರ್ರಿ. ಅಮೌಂಟ್ ಹಾಕಿದೆ. ಹಾಕ್ಕೊಂಡು SBI ಬ್ಯಾಂಕ್ ಕಂಪ್ಲೀಟ್. ನೆಕ್ಸ್ಟ್ ಎಂಟ್ರಿ ಬಂದು ಮಿಸ್ಟರ್ ವೀರೇಂದ್ರ ರಿಸೀವ್ಡ್ ಫ್ರಾಮ್ ಮಹಾರಾಣಿ ಕಾಲೇಜ್ ಮೈಸೂರು ಫಾರ್ ಕನ್ಸಲ್ಟಿಂಗ್ ಸರ್ವಿಸ್ ಥ್ರಾಗ್ ಚೆಕ್ ₹50,000. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆ ಲೆಕ್ಕನ ಮಹಾರಾಣಿ ಕಾಲೇಜಕ್ಕೆ ಒಂದು ಸರ್ವಿಸ್ ಕೊಟ್ಟಿರ್ತೀರಿ. ಯಾವುದೋ ಕಂಪ್ಯೂಟರ್ ಸರ್ವಿಸ್ ಆಗೋದು, ಅವ್ರದ್ದು ರಿಪೇರಿ ಮಾಡಿ ಕೊಟ್ಟಿರ್ಬೋದು, ಅಥವಾ ಇನ್ನಿತರ ಬೇರೆ ಒಟ್ಟು ಸೇವೆ ಸಲ್ಲಿಸೋದು. ಅದಕ್ಕೆ ಒಂದು ರಿಪೇರಿ ಮಾಡಿಕೊಟ್ಟಿದ್ದಕ್ಕೆ ಅವರು 50,000 ಅಮೌಂಟನ್ನು ಕೊಡ್ತಾರೆ ಚೆಕ್ ಮುಖಾಂತರ ಅಂತಂದು ಹೇಳ್ಬೋದು. ರಿಸೀವ್ಡ್ ಅಂದರೆ ರಿಸಿಪ್ಟು. ಕನ್ಸಲ್ಟಿಂಗ್ ಸರ್ವಿಸ್ ಅಂತ ಇರುವಾಗ ನಾವು ಈ ಮಹಾರಾಣಿ ಕಾಲೇಜ್ ಅಂತ ತೊಗೊಳ್ಳೋ ನೆಸೆಸಿಟಿ ಇರೋಂಗಿಲ್ಲ. ಯಾಕಂದ್ರೆ ಕನ್ಸಲ್ಟಿಂಗ್ ಸರ್ವಿಸ್ ನಮ್ಮದೇ ಒಂದು ಹೆಸರು ಇರುತ್ತಲ್ಲ, ಅದನ್ನು ತೊಗೊಂಡು ಅಮೌಂಟನ್ನು 50,000 ಮೆನ್ಷನ್ ಮಾಡಿ ಆಮೇಲೆ SBI ಬ್ಯಾಂಕ್ ಅಂತ ಕಂಪ್ಲೀಟ್ ಮಾಡ್ಬೋದು. ಓಕೆ, ಇಲ್ಲಿ 4 ಎಂಟ್ರಿ ಆದವಲ್ಲ ನೋಡಿದ್ರಲ್ಲ. ಅಷ್ಟು ಡಿಸೆಂಬರ್ ಎಂಟ್ರಿ ಕಂಪ್ಲೀಟ್ ಆಯಿತು. ಎಸ್ಕೇಪ್ ಹೋಗ್ರಿ. D ಮತ್ತು T ಅನ್ರಿ ಡಿಸ್ಪ್ಲೇ ಟ್ರಯಲ್ ಬ್ಯಾಲೆನ್ಸ್ ಬರುತ್ತೆ. ಓಕೆ, ನಮ್ಮ ಟ್ರಯಲ್ ಅಂತೂ ಅಸೈನ್ಮೆಂಟ್ ಬುಕ್ ಇರುತ್ತಲ್ಲ, ಅದ್ರದ್ದು ಒಂದು ತಿಂಗಳದ್ದು ಏನಿರುತ್ತಲ್ಲ ಎಂಟ್ರೀಸ್ ಅದ್ರ ಹಿಂದೆ ಬಂದುಬಿಡ್ತೈತಿ. ಓಕೆ, ನೋಡಿರಿ 42,000. ಇಲ್ಲಿನೂ ನೋಡ್ಕೊರಿ 42,000. ಓಕೆ, ಅಲ್ಲಿ 42,000. 480, 480, 12,000, 93,000. ಓಕೆ, ನೋಡಿರಿ 620 ಸೇಮ್ ಟು ಸೇಮ್, ಏನೂ ಪರಕಿಲ್ಲ ಅಮೌಂಟ. ಓಕೆ ಆಲ್ಮೋಸ್ಟ್ ಲೆಕ್ಕ ಕರೆಕ್ಟ್ ಐತಿ. ಅಷ್ಟು ನೋಡ್ಕೊಟ್ವಿ. ಎಸ್ಕೇಪ್. ನಿಮ್ಗೆ ಟ್ರಯಲ್ ಬ್ಯಾಲೆನ್ಸ್ ನೋಡೋದು ಈ ಡಿಸೆಂಬರ್ ಎಂಡಿಗೆ ಬಂದ್ವಿ. ಟ್ರಯಲ್ ಬ್ಯಾಲೆನ್ಸ್ ಹೆಂಗೆ ನೋಡ್ಕೋಬೇಕು, ಲೆಕ್ಕ ಹೆಂಗೆ ತಿದ್ಕೋಬೇಕು ಅನ್ನೋದನ್ನು ಮತ್ತೊಂದು ಸರಿ ಅಂದರೆ ಈಗ ಹೇಳ್ಕೊಡ್ತಾನೆ ಇದ್ದೀವಿ. ಇನ್ನೊಂದು ಸ್ವಲ್ಪ ನಡ್ಬರ್ಕ್ ಹೇಳ್ಕೊಡ್ತೀವಿ ಅಂತ. ಓಕೆ.
ಓಕೆ, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ. ಹರಿ ಓಂ ಶ್ರೀ ವಾಸುದೇವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಿಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.